ಒಟ್ಟಾರೆ ನಾನು ಹೇಳೋದು ಅಷ್ಟೇ, ಇದು ಆಗಬಾರ್ದಾಗಿತ್ತು. ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕಾಂಗ್ರೆಸ್ಗೂ ಹೇಳ್ತೀನಿ, BJPಯವ್ರಿಗೂ ಹೇಳ್ತೀನಿ, ಸಾರ್ವಜನಿಕರಿಗೂ ಹೇಳ್ತೀನಿ, ಮಾಧ್ಯಮದವ್ರಿಗೂ ಹೇಳ್ತೀನಿ, ದಯವಿಟ್ಟು ಈ ಬಳ್ಳಾರಿ ಇತಿಹಾಸ ಭಾಳ ದೊಡ್ಡದಿದೆ, ಸಂಪತ್ತು ಭರಿತವಾದಂಥ ಬಳ್ಳಾರಿ, ಈ ವಿಜಯನಗರ, ಇದನ್ನ ಗೌರವನ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು. ನಾನು ನಮ್ಮವ್ರಿಗೆ ಏನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು, ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೆಲ್ಲ ಭಾಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ನಾನು ಅವ್ರಿಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ವಿಚಾರಕ್ಕೆ. ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇಲ್ಲಿಗೆ ಬಂದಿಲ್ಲ ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾದ್ರು ಅವ್ರ ರಿಸರ್ಚ್ ಇತ್ತು ಅಂದರೆ ಪೇಪರ್ಗಳು ನೀವು ಕೇಳಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳ್ಳೋಕ್ಕೆ. ಭೂಮಿ ಒಳಗಡೆ ಆ ಉತ್ತದ ಮೇಲೆ ತಿರ್ಗಾ ತೆಗೆದುಬಿಟ್ಟು ಏನಾದ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಚ್ಚಿದ್ದಾಗ ಏನಾದ್ರು ಒಂದು ನಡೀತಿತ್ತಾ, ಏನು, ಇಲ್ಲ ಅವರೆಲ್ಲ ಬೇಕಾದ್ರು ಡಾಕ್ಟರ್ಗಳು ಕಳಿಸಿಸ್ಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾರು ಮಾಡಿದಂಥ ತಪ್ಪು, ಬ್ಯಾನರ್ ಹರಿಸಕ್ಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪೇನಿಲ್ಲ. ಒಬ್ರು ಏನೇ ಎಷ್ಟು ಲೋಲೋಗೆ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ್ ರೆಡ್ಡಿಗೂ ಏನು ನಡೀತು, ಕುಮಾರಸ್ವಾಮಿಗೂ ಜನಾರ್ದನ್ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನು ನಡೀತು, ನಮಗೂ ಕುಮಾರಸ್ವಾಮಿಗೆ ಏನು ನಡೀತು, ಅದೆಲ್ಲ ಒಂದ್ ಕಡೆ ಸೈಡ್ ಇಡೋಣ. ಆದ್ರೆ ಏನ್ ಬೇಕಾದ್ರೂ ಅವ್ರ ಜೊತೆಗೆ ಇಟ್ಕೊಳ್ಳಿ, ಏನ್ ಬಾಂಧವ್ಯ ಒಟ್ಟಾಗಿ ಇಟ್ಕೊಳ್ಳಿ, ನಮ್ಗೇನ್ ಬೇಡ ಅಂತ ನಾವೇನು ಹೇಳೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.